खतरनाक खलनायक इनहिलाल वीरनगौडने नहीं ಗೌಡ ವೀರನಗೌಡ ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ. ದೇಸಾಯಿಯವರ ದರ್ಬಾರದಲ್ಲಿ ನನ್ನ ಅಧಿಕಾರವನ್ನೇ ಚಲಾಯಿಸಿ ಛಲದಂಕ ಮಲ್ಲನೆನಿಸಿಕೊಂಡ ವೀರ ಛಲಗಾರರ ವಂಶದ ಮಗನೆಂದರೆ ಅದು ನಾನೇ. ಅಂದಿನಿಂದ
ಇಲ್ಲಿಯವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಣ್ಯೆಯೂ ಇಲ್ಲ ನನಗೆ. ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವ ಮಾಡುತ್ತಿರುವಾಗ ನಮ್ಮಂತ ಗೌಡರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲು ದೇವರು ಯಾವುದಾದ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಒಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ. ಅಂಥದ್ರಲ್ಲಿ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಗೌಡ್ರನ್ನ ಮಟ್ಟ ಹಾಕೋದಂದ್ರೇನು? ಅದೆಲ್ಲಿಗೂ ಸಾಧ್ಯವಿಲ್ಲ. ಧರ್ಮರಾಜ್, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನಿನ್ನೆಷ್ಟು ಧರ್ಮ ಪಾಠವನ್ನ ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರೂ ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ಕೈ ಒಡ್ಡಿ ಹಾಗೆ ಮಾಡುವುದಿದ್ದರೆ ನನ್ನ ಹೆಸರು ವೀರನ ಗೌಡಲೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ನಿನ್ನೊಬ್ಬ ತಮ್ಮನನ್ನ ಮೋಸದಿಂದ ನನ್ನತ್ತ ಮಾಡಿಕೊಂಡು ಅದೇ ನಿನ್ನ ತಮ್ಮಂದಿರಿಂದ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನೆಚ್ಚಿಕೊಂಡಿರುವ ಭೂಮಿಯನ್ನ ವಶಪಡಿಸಿಕೊಂಡು ಈ ನಾಡಿನ ಚಕ್ರೇಶ್ವರ ನೆನೆಸಿಕೊಳ್ಳದಿದ್ರ ನನ್ನ ರಾಜಕೀಯ ಸ್ವಾರ್ಥ ಎಲ್ಲ ತಿಳಿ. ದುಡ್ಡಿನಾಗ ದೊಡ್ಡವ ಈ ವೀರನ ಗೌಡ, ಸೊಕ್ಕಿನಾಗ ದೊಡ್ಡವ ಈ ವೀರನ ಗೌಡ, ದೌಲತ್ತಿನಾಗ ದೊಡ್ಡವ ಈ ವೀರನ ಗೌಡ. ವೀರ ಎಂಬ ಪದ ಮುಂದಿಟ್ಕೊಂಡು ಹೊಟ್ಟಿರುವವನೇ ಈ ವೀರನ ಗೌಡ. ಗೌಡ, that is ವೀರನ ಗೌಡ. ಬಡ ಭಿಕಾರಿಗಳು ನಾ ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ರೆ ಈ ಲೋಕದಿಂದಲೇ ವಜಾ. ಅದು ಈ ವೀರನ ಗೌಡ. ನಾ ಮಾತಾಡೋದು ಸ್ವಲ್ಪ ನಿಮಗೆ ಬೆರಸು ಅನಿಸ್ತೈತಿ, ಆದ್ರ ಖರೇನ ಇರ್ತೈತಿ. ಇರಾಕಬೇಕ. That is ವೀರನ್ ಗೌಡ.
ಮಾಂತ್ರಿಕ ಮಾಂತ್ರಿಕ ಏನಂತ ಬೇಗನೆ ಹೇಳಿ ಗೌಡ್ರ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಭಾಗ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳನ್ನು ನೇಮಿಸಲಾಗಿದೆ. ಯಾರ್ಯಾರು ಭೂಮಿಯನ್ನು ಕೊಡಲು ಒಪ್ಪಿದರೂ ಯಾರ್ಯಾರು ಕೊಡಲು ಒಪ್ಪಲಿಲ್ಲ ಅದರ ಮಾಹಿತಿಯನ್ನು ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆವು, ಹೊರತು ಭೂಮಿ ಕೊಡೋದಿಲ್ಲ ಎಂದು ಗದ್ದಲ ಮಾಡಿದರು ಗೌಡ್ರ. ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದೇ ಸಾಧ್ಯ ಆಗಲಿಲ್ಲ. ಸಾಧ್ಯವಾಗದಿದ್ದನ್ನೇ ಸಾಧಿಸಿ ತೋರಿಸುವನಿಗೆ ನಿಜವಾದ ಗಂಡಸು ಅಂತಾರೆ. ಆದ್ರೆ ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ? ಈ ಗೌಡನ ಬಲಗೈ ಭಂಡ ಅಂದ್ರೆ ಹೇಗಿರಬೇಕು ಗೊತ್ತಾ? ಎಂಟಾಳಿನ ಶಕ್ತಿ ಭಂಡರಾಗಿರಬೇಕು. ಆ ಶಕ್ತಿಗಿಂತ ಯುಕುನಿಯ ಶಕುನಿ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಏ ಸೀತಾ, ಸೀತಾ ಪತಿ ರೀ ಗೌಡ್ರ, ಸೀತಾಪತಿ. ನೀನೇನು ಆ ಬಡವರ ಭೂಮಿ ಸ್ವಾಧೀನದ ಬಗ್ಗೆ ಕರುಣ ಪ್ರತಿಕ್ರಿಯೆ ಆಲಿಸಿದ್ದೀಯೋ ಮಗನ? ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಅಪ್ಪ ಗೌಡ್ರ 12 ಆಣೆ ಜನ ಒಪ್ಪಿಗೆ ಕೊಟ್ಟಾರ್ರಿ. ಆದ್ರ ಆ ಮಕ್ಕಳು 4 ಆಣೆ ಜನ ನಮ್ಮ ಒಪ್ಪಲಿಲ್ರಿ ಗೌಡ್ರ. ನಾವು ನಮ್ಮ ವಿರುದ್ಧನೇ ಧಿಕ್ಕಾರಕ್ಕೆ ಹೋಗ್ಲಿಕತ್ತಾರ ನೋಡ್ರಿ ಗೌಡ್ರ. ಆದ್ರ ಓದರ ಎಂಬ ಅಪಸ್ವರದ ಮಾತೇಕೆ ಸೀತಾಪತಿ? ಬೇಗ ಹೇಳೋ. ಈ ಅಡ್ಡಿಗೆ ಕಾರಣರಾದವರ ತಲೆಯಲ್ಲೇ ತಗಿಸಿ ಬಿಡ್ತೀನಿ. ತಲೆ ಅಷ್ಟೇ ಏಕೆ ಗೌಡ್ರ, ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟು ಅಂತರದಿಂದ ಕುಣಿದರು ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವನೆಂದು ಅವನೆಲ್ಲಿಗೆ ಹಕ್ಕಿ ತರ ಹಾರಿ ಹೋದರು, ನಾನೇ ರೆಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸುತ್ತೇನೆ. ಕರೆಕ್ಟ್ ಮಾಂತ್ರಿಕ, ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ಅವರ ತಲೆ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಮಾಂತ್ರಿಕ, ಈ ಕೆಲಸ ನೀ ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಕ್ಕೂ ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರತನದಿಂದ ನಿನ್ನ ನಾಯಿಗಳ ಕೈಯಲ್ಲಿ ಕಿರುಕುಳ ಕೊಡಿಸಿದರು, ಅದರಲ್ಲಿ ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ. ಎಚ್ಚರ, ನನಗೆ ಎಚ್ಚರ. ಅದು ಈ ವೀರಾದಿ ವೀರನ ಗೌಡನಿಗೆ. ಮಿಸ್ಟರ್ ಬೀರ, ನಾನು ಯಾರು ಎಂಥವನೆಂಬುವುದನ್ನು ಅರಿತು ಮಾತನಾಡಿದ್ರೆ ಒಳ್ಳೆಯದ ಮಗನ. ಇಲ್ಲದಿದ್ರ ಹರಿನಾಮ ಸ್ಮರಣ ಇಲ್ಲದೆ ನಿನ್ನನ್ನು ಯಮನ ದಾರಿ ಹಿಡಿಸಿಬಿಡ್ತೀನಿ ಮಗನ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂಥವನೆಂಬುದನ್ನು ಅರಿಯದೆ ಕೋಣನ ತರ ಮಾತನಾಡಿದರೆ ಇದೇ ಕುರಿಯ ಬಲೆ ಟಗರನ್ನು ಗಿಡ್ಡು ಟಗರಾಗಿ ನಿನ್ನ ಎದೆಗೆ ಗುದ್ದುತ್ತದೆ. ಎಚ್ಚರ. ಈ ಬೀರ ಸಪ್ನರ ಬಾಳಿಗೆ ಬೀರನಲ್ಲ. ಸಿಕ್ಕಂತೆ ಕುರಿಯ ಹಾಲು ಕುಡಿದು ಕಂಡುದೇ ಬೆಳೆಸಿಕೊಂಡಿರುವ ಸಂಗೊಳ್ಳಿ ರಾಯಣ್ಣನ ಔಷಧ ಸೂರ.
ಛೇ ಗೌಡ್ರ, ಯಾಕೆ ಮಾತಿಗೆ ಮಾತು ಬೆಳೆಸಿ ಕೆಲಸ ಹಾಳು ಮಾಡ್ಕೋತೀರಿ ಅಪ್ಪ. ನಾವೊಂದು ಮಾತು ಹೇಳ್ತೀನಿ. ವೆರಿ ಗುಡ್ ಸೀತಾಪತಿ, ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಂಡು, ನನ್ನೊಂದಿಗೆ ನೀ ಸ್ನೇಹ ಗಟ್ಟಿ ಮಾಡಿಕೊಂಡ್ರೆ ಈ ನಾಡಿನಲ್ಲಿ ನಿನ್ನನ್ನು ಯಾರನ್ನು ಮುಟ್ಟಿ ಮಾತನಾಡಿಸಿದಂತ ಶ್ರೀಮಂತನಾಗಿ ಬಿಡ್ತೀನಿ. ನೋಡು ಬೀರ, ಹೂ ಅಂದ್ರೆ ಮಾತು ಕೊಡು. ಅಲ್ಲಿ ಹೋಗುವ 300 ಎಕರೆ ಸರ್ಕಾರಿ ಗೋಮಾಳ ನಿನ್ನದು ಅಲ್ಲ, ನನ್ನದೂ ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ಹೂ ಅಂದ್ರೆ ಮಾತು ಕೊಡು. ಆ ಕ್ಷಣವೇ ಬಾಯಿ ಬಿಟ್ಟು ಕೇಳು, ನಿನಗೆ ಎಷ್ಟು ಹಣ ಬೇಕು ಅಂತ. ಆ ಕ್ಷಣವೇ ಕೊಟ್ಟು ಬಿಡ್ತೀನಿ. ಸಾಹುಕಾರ, ನಿನ್ನ ಮಾತು ಕೇಳಿ ನಾನು ನಗೆಬೇಕು ಅಳಬೇಕು ಒಂದೂ ತಿಳಿಯಲಾಗಿದೆ MLA ಸಾಹೇಬ್ರೆ. ಅಳಬಾರದಪ್ಪ, ಹಣ ಮಾಡಿ ಜಗದಲ್ಲಿ ನಗಬೇಕು. ಇಲ್ಲ ಅಂದ್ರೆ ನಿನಗ ದಡ್ಡ ಅಂತಾರೆ. ಏ ಸಾಹುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಮೈಸುವ ಗುಡ್ಡು ಹಾಳು ಮಾಡಿಕೊಳ್ಳಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಶಡ್ಡು ಹೊಡೆದು ಈ ರೈತರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಹತ್ತ ಕುರಿಯನ್ನು ಹೊತ್ತು ಮಾರುವ ನಿಯತ್ತಿನ ಕುರುಬ. ಏ ವೀರ, ಹುಚ್ಚರ ಹಾಗೆ ಎಚ್ಚರದಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಇಲ್ಲ ಅಂದ್ರೆ ತಮ್ಮ ರೊಕ್ಕ ಬಿ ಹಣ ಬಿ ಹೋಗ್ತದ, ನಿನ್ನ ಹಣ ಬಿ ಹೋಗ್ತದ. ಜರ ವಿಚಾರ ಮಾಡೋ ತಮ್ಮ. ಏ ಸೀತಾಪತಿ, ನನ್ನ ಹೆಣ ಹೋಗುವ ಮೊದಲ ನಿಮ್ಮ ಮೂವರ ಹೆಣ ಮಾಡುವ ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರು ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣನ ಔಷಧ ಕುಡಿಯಲ್ಲಿ ಬೆಳೆದ ಗಂಡು ದೇಹ ಇದು. ನಿಮಗೂ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಾಕ ಬಂದಿನಿ. ಆ ಗೋಮೇಳ ದನ ಕುರಿಗಳ ಮೈಸುವ ಜನರ ಸತ್ತು, ಆ ಭೂಮಿ ಜಗತ್ತಿಗೆ ಅನ್ನ ಕೊಡುವ ಈ ರೈತರ ಸತ್ತು. ಗೌಡ, ತಾಕತ್ತಿದ್ರ ಅದನ್ನು ಮುಟ್ಟಿ ನೋಡ್ರಿ. ಈ ಚಿರತೆ ಬಂದ್ರೆ ವೇಗವಿರುತ್ತದೆ, ಆದ್ರೆ ಈ ಸಿಂಹ ಬಂದ್ರೆ ಗರ್ಜನೆ ಇರುತ್ತದೆ. ಅದೇ ಈ ಬೀರ ಬಂದ್ರೆ ನ್ಯಾಯ ಇರುತ್ತದೆ. ಬರ್ತೀನಿ ಗೌಡ. ಇವ ಬಂದ್ರೆ ನ್ಯಾಯ ಇರ್ತದತ್ತ, ನಾವು ಬಂದ್ರೆ ಇವ್ರು ಯಾರು ಬಿ ಇರಲಿ ಗೌಡ್ರ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋದನಲೆ ಆ ಮಗ ವೀರ್ಯ. ಹಾಕಿದಕ್ಕೊಂದು ಪ್ಲಾನು. ಹಾಕಿದ ನಿನ್ನ ಪ್ಲಾನ್ ಸೀದಾ ಅವನ ನೆನಗೆ ಶರಣಾಗಿರಬೇಕು. ಹಂಗ ಹಾಕು. ಕತ್ತಿಗೆ ವಯಸ್ಸಾಯ್ತು ಮಗನ, ನಿನಗೆ ಬುದ್ಧಿ ಬರ್ಲಿಲ್ಲ ನೋಡು. ಗೌಡ್ರ, ಒಂದಿಷ್ಟು ಇಲ್ಲಿ ಬರ್ರಿ. ಸೀತಾಪತಿ, ಆ ಬಡ ಬಿಗಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಛೇ ಛೇ, ಈ ಅಪಸ್ವರದ ಮಾತನ್ನ ಹಿಂಪಡೆದುಕೊಂಡು ಬಿಡು. ನಾನು ಯಾರು? ವೀರನ ಗೌಡ, ಪೊಲೀಸ್ ಪಾಟೀಲ್
ವೀರನಗೌಡ. ನೀವು ಯಾರೆಂಬುದು ನಾಡಗೌಡ್ರು MLA ಆದ ನೀವು ಎಲ್ಲರಿಗೆ ಗೊತ್ತೈತ್ರಿ ಗೌಡ್ರ. ಆದ್ರೆ ನಾ ಈಗ ಯಾರು ನಿಮ್ಗೆ ಕಿವ್ಯಾಗ ಹೇಳಿದ್ ನೋಡ್ರಿ ಮಾತಾ, ಅದು ಮುಂದೊಂದು ದಿನ ಭಾಳ ನೀವು ನೆನೆಸ್ತೀರಿ ಗೌಡ್ರ. ಜರ ಜ್ವಾಕಿಲೆ. ನಮಸ್ಕಾರ ರೀ ಗೌಡ್ರಿಗೆ. ನಮಸ್ಕಾರ. ರೈತ ಮುಖಂಡರ ಮಗ ಬಾ ಮರಿ, ಏನು ಕೆಲಸ ಆಗಬೇಕಾಗಿತ್ತು? ನಾನು IPS ಓದಬೇಕಂತ ಮಾಡೀನ್ರಿ ಸರ್. ತಮ್ಮಿಂದ ಸಹಾಯ ಆಗಬೇಕಾಗಿದೆ. ಗೌಡ್ರ ನಾ ಹೇಳಿದಿಲ್ರಿ ನಿಮ್ಗೆ, ಡಾಕ್ಟರ್ ಖರೆ ಹೇಳದ್ದು ಅದೇ, ರೋಗಿ ಬಯಸಿದ್ದು ಅದೇ, ಇವ ನಮ್ಮಲ್ಲಿ ಬಂದದ್ದು ಅದ್ರ ಸಲಕ್ಕೆ ಬಂದು ನೋಡ್ರಿ. ನಾವು ಭಾಳ ಹುಷಾರಿ ಅಂದ್ರೆ ಭಾಳ ಹುಷಾರಿದ್ರಿ ಗೌಡ್ರಿ. ನಿಮಗೆ ಉತ್ತಮರ ಮನೆ ತಂದಾಗ ಬೀರಿದ್ರಿ, ಈಗ ಧರ್ಮದ ನುಡಿ ಬೆಂಕಿಯ ಕಿಡಿಯಲ್ಲಿ ನಿಮಗೆ ಗೌಡ್ ಮಾಡಿನ್ರಿ. ನಾನು ಎಂತ ತಲೆ ಅದತ್ತೀರಿ ನೀವು. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡ್ರಿ ಗೌಡ್ರ. ಒಂದೇಕೋ ಇವನ 10 ಕೆಲಸ ಮಾಡ್ತೀನಿ. ಈ ಶಶಿಧರ ನಮ್ಮ ಹುಡುಗ. ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಗೌಡ್ರೆ. ಓದುವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ಸೀತಾಪತಿ, ಒಳಗಡೆ ಹೋಗಿ ಮಾತನಾಡೋಣ. ಹೋಗಾರಿ